ದರ್ಶನ್ ಅವ್ರದ್ದು ಒಂದು ಇನ್ಸಿಡೆಂಟ್ ಆಗುತ್ತೆ, ಫಸ್ಟ್ ರಿಯಾಕ್ಷನ್ ನಿಮ್ದು ಏನಿತ್ತು ಅಂತ? ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ತಪ್ಪಾಗುತ್ತೆ. ನನಗೆ ಅವರು ಇಂಡಸ್ಟ್ರಿಗೆ ಜನ್ಮ ಕೊಟ್ಟಂಥ ವ್ಯಕ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಕಾಮೆಂಟ್ಸ್ ಬಗ್ಗೆ ನೀವು ಯಾವ ರೀತಿ ತಗೋತೀರಾ ಅಂತ? ಅಂತೆ ಕಂತೆಗೆ ನಾವು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಅಕಸ್ಮಾತ್ ಅಂತೆ ಕಂತೆಗಳಿಗೆ ನಾನೇನಾದರೂ ನಿಜವಾಗ್ಲೂ ನಿಜ ಹೌದು ಅಂತ ಏನಾದರೂ ಇದ್ದರೆ ನಾನು ಇಷ್ಟು ಬೋಲ್ಡಾಗಿ ಇಷ್ಟು ಕಾನ್ಫಿಡೆಂಟಾಗಿ ನಾನು ಮೈಕ್ ಮುಂದೆ ನಿಮ್ಗಳ ಮುಂದೆ ನಾನು ಮಾತಾಡ್ತಿರ್ಲಿಲ್ಲ. ಸೊ ಇವರಿಬ್ಬರ ಕಾಂಬಿನೇಷನ್ ಇಟ್ ವಾಸ್ ಬ್ರಿಲಿಯಂಟ್. ತುಂಬ ಚೆನ್ನಾಗಿ ಜೆಲ್ ಆಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಡುಗಳು. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಫೇವ್ರೆಟ್ ಸಾಂಗ್ ನನಗೆ ನಡಿ ನಡಿ ಎಂದು ಹೀಗೆ ಆ ಹಾಡು ತುಂಬಾ ಇಷ್ಟ. ಆ ಒಂದು ಕೋಆರ್ಡಿನೇಷನ್ ಜೊತೆ ಆ ಕೆಮಿಸ್ಟ್ರಿ ಇದ್ರೇ ಚಂದ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ. ಸೊ ಇಟ್ ವಾಸ್ ಡೆಫಿನೆಟ್ಲಿ ದೇರ್. ಆ್ಯಂಡ್ ಖುಷಿಯಾಗಿ ಅವರು ಸಂಜು ಆಗೇ ಇದ್ರು, ನನ್ನ ಗೀತಾ ಆಗೇ ಇತ್ತು. ಆತ್ಮೀಯ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಮ್ಮ ಸ್ಯಾಂಡಲ್ವುಡ್ಗೆ ಬರೋಬ್ಬರಿ 90 ವರ್ಷಗಳ ಇತಿಹಾಸ ಇದೆ. ನಾವೆಲ್ಲ ನೋಡಿಲ್ಲ, ಸಾಕಷ್ಟು ಜನ ಹಿರಿಯ ಅಭಿನೇತ್ರಿಗಳು ಕೊಡುಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟಕ್ಕಿದೆ. ನಮ್ಮ ಕಾಲಘಟ್ಟದಲ್ಲೂ ಕೂಡ ನಾವು ಲೀಲಾವತಿ ಅವರನ್ನು ನೋಡಿದ್ವಿ, ಜಯಂತಿ ಅವರನ್ನು ನೋಡಿದ್ವಿ, ಭಾರತಿ ವಿಷ್ಣುವರ್ಧನ್ ಅವರನ್ನು ನೋಡಿದ್ವಿ, ಸೊ ಸಾಕಷ್ಟು ಬಿ ಸರೋಜಾದೇವಿ ಅವರನ್ನು ನೋಡಿದ್ವಿ. ಆದರೆ ಅವರು ಪೀಕ್ ಇದ್ದಂತಹ ಟೈಮ್ಗಳಲ್ಲಿ ನಾವು ಅವ್ರನ್ನ ನೋಡೋಕ್ಕಾಗಲಿಲ್ಲ. ಆದರೆ ನಮ್ಮ ಕಾಲಘಟ್ಟದಲ್ಲಿ ನಾವು ಫಿಲ್ಮ್ ಜರ್ನಲಿಸ್ಟ್ಗಳಾಗಿದ್ದಾಗ ತುಂಬ ಪೀಕ್ ನೋಡಿದಂತಹ, ಒಂದು ದಶಕಗಳಕ್ಕೂ ಅಧಿಕ ಕಾಲ ಕನ್ನಡ ಚಿತ್ರರಂಗವನ್ನು ಆಳಿದಂತಹ ಅಭಿನೇತ್ರಿ ಅಂತಂದು ಅಕ್ಷರಶಃ ಕರಿಬೋದು. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಇದ್ದಾರೆ ಅಂತಂದರೆ ನಮಗೆ ಖುಷಿ. ಶಿ ಈಸ್ ಮೋರ್ ದ್ಯಾನ್ ಆ್ಯಕ್ಟ್ರೆಸ್, ನನಗೆ ಆತ್ಮೀಯ ಫ್ರೆಂಡ್ ಕೂಡ ಹೌದು. ಸೊ ಹಾಗಾಗಿ ಅವರು ಬಹಳ ಸಿಗಲ್ಲ. ಈಗ ಇದೇ ಜನವರಿ 10ನೇ ತಾರೀಕು ಸಂಜು ವೆಡ್ಸ್ ಗೀತಾ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರು ನಮಗೆ ಸಿಕ್ಕಿದ್ದಾರೆ. ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲ್ನ ನಡುವೆ ಕೂಡ ಒಂದಷ್ಟು ಮಾತುಕತೆ ಮಾಡೋಣ. ಹಾಯ್ ರಚಿತಾ ಅವರೇ, ಹೇಗಿದ್ದೀರಾ? ಸೊ ಹ್ಯಾಪಿ ಟು ಸಿ ಯು ಆಫ್ಟರ್ ಲಾಂಗ್ ಟೈಮ್. ಹಾಯ್ ಲಕ್ಷ್ಮಿ. ಆ್ಯಕ್ಚುಲಿ ಎಸ್, ಆಫ್ಟರ್ ಅ ವೈಲ್ ಲಾಂಗ್ ಟೈಮೇ ನಾವಿಬ್ಬರು ಮೀಟ್ ಆಗಿರೋದು. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಈ ಥರ 1-to-1 ಕಾನ್ವರ್ಸೇಷನಲ್ಲಿ ಕೂತ್ಕೊಂಡಿರೋದು. ನಾನು ಇನ್ಫ್ಯಾಕ್ಟ್ ಪ್ರೆಸ್ ಮೀಟ್ಗಳಲ್ಲೂ ಕೇಳಿದ್ದುಂಟು, ಯಾಕೆ ನಿಮ್ಮ ಹೀರೋಯಿನ್ ಜಾಸ್ತಿ ಪ್ರೆಸ್ ಮೀಟ್ಗಳು ಬರ್ತಿಲ್ಲ ಅಂತಂದು. ಸೊ ಸಂಜು ವೆಡ್ಸ್ ಗೀತಾದಲ್ಲೇ ಕೇಳಿದ್ದೀನಿ. ಸೊ ನೀವು ಅಷ್ಟು ಬ್ಯುಸಿ ಇದ್ರಿ. ಒಂದು ಕಡೆ ಕಿರುತೆರೆ, ಮತ್ತೊಂದು ಕಡೆ ಪರಭಾಷಾ ಸಿನಿಮಾಗಳು, ಮತ್ತೊಂದು ಕಡೆ ಸಿನಿಮಾಗಳು, ಅವುಗಳ ಡಬ್ಬಿಂಗ್ಗಳು, ಅದಲ್ಲದೆ ಒಂದಷ್ಟು ಖಾಸಗಿ ಕಾರ್ಯಕ್ರಮಗಳು, ಎಲ್ಲ ಕಡೆ ಓಡಾಡಿಕೊಂಡು ಹೇಗೆ ನಿಭಾಯಿಸ್ತಿದ್ರಿ ಎಲ್ಲವನ್ನು ಅಂತ? ಕೆಲಸ ಅಂತ ಬಂದ ತಕ್ಷಣ ಮಾಡಲೇಬೇಕಲ್ಲ. ನಾನು ಯಾವಾಗಲೂ ಅಂದ್ಕೊಳ್ಳೋದು ಒಂದೇ, ನಮ್ಮ ಒಂದು ಕೆಲಸದ ಪಯಣ ಯಾವಾಗ ನಿಲ್ಲತ್ತೆ ಅಂತ ಗೊತ್ತಾಗಲ್ಲ. ಸೊ ಅಲ್ಲಿವರೆಗೂ ಬರುವಂಥ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಗ್ರ್ಯಾಬ್ ಮಾಡಿಕೊಂಡು ಲೆಟ್ ಮಿ ಮೇಕ್ ಯೂಸ್ ಆಫ್ ಇಟ್. ಕೆಲಸ ಮಾಡಿ, ನಾವೆಲ್ಲ ಇರೋದು ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀಲಿ. ಸೊ ಒಳ್ಳೊಳ್ಳೆ ಪಾತ್ರಗಳು ಬಂದಾಗ ವೈ ನಾಟ್. ಕಷ್ಟ ಆಗುತ್ತೆ ಸ್ವಲ್ಪ, ಈ ಕಡೆ ಸ್ವಲ್ಪ ನಿದ್ದೆ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಆಗುತ್ತೆ. ಅದು ಮುಂದಕ್ಕೂ ಮಾಡ್ಕೋಬೋದು. ಬಟ್ ಈ ಒಂದು ಆಪರ್ಚುನಿಟಿ ಇಟ್ ಈಸ್ ಲೈಕ್ ಅ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು. ಈ ಥರ ಪುನಃ ನಂಗೆ ಸಿಗಲ್ಲ, ನಾನೇ ಕೇಳಿದ್ರೂ ಸಿಗಲ್ಲ. ಸೊ ಆ ಥರ ಒಂದು ಸಿಚುಯೇಷನ್ ಇದ್ದಾಗ ಭಗವಂತ ಒಂದು ಗಿಫ್ಟ್ ಅಂತ ಪ್ರತಿ ತಿಂಗಳು ಇಲ್ಲ ಪ್ರತಿ ವರ್ಷ ಒಂದು ದೊಡ್ಡ ಗಿಫ್ಟ್ ಅಂತ ಕೊಟ್ಟಾಗ ಯಾಕೆ ರಿಸೀವ್ ಮಾಡಬಾರ್ದು? ಸೊ ಐ ಆಮ್ ಹ್ಯಾಪಿ ವಿತ್ ಆಲ್ ಮೈ ಮೂವೀಸ್. ಆ್ಯಂಡ್ ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ನ ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಎಸ್ ವೀಕ್ಷಕರೇ, ಕೇಳಿಸ್ಕೊಳ್ಳಿ, ಕಾಯಕವೇ ಕೈಲಾಸ ಅಂತ ಹೇಳ್ತಿದ್ದಾರೆ. ಫಸ್ಟ್ ಕೆಲಸ, ಸೊ ಅದಕ್ಕೆ ಅವರು ಹೆಚ್ಚಿನ ಪ್ರಾಮಿನೆನ್ಸ್ ಕೊಡ್ತಿದ್ದಾರೆ, ಹಾಗಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಸ್, ಸಂಜು ವೆಡ್ಸ್ ಗೀತಾ ಅಂದಿದ ತಕ್ಷಣ ನಮಗೆ ಮ್ಯೂಸಿಕಲಿ ಒಂದು ದೊಡ್ಡ ಎವರ್ಗ್ರೀನ್ ಸಿನಿಮಾ ನೆನಪಾಗುತ್ತೆ. ಅದರ ಸೀಕ್ವೆಲ್ ಅಂದಾಗ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅದರ ಭಾಗವಾಗಿರ್ತಕ್ಕಂಥದ್ದು. ಸೊ ದ ವೇಟ್ ಈಸ್ ಓವರ್, ಫೈನಲಿ ಇಟ್ಸ್ ಕಮಿಂಗ್ ಟು ಬಿಗ್ ಸ್ಕ್ರೀನ್ಸ್. ಎಸ್, ಹೌದು. January 10th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಸಂಜು ವೆಡ್ಸ್ ಗೀತಾ 2. ಸೊ ಸಂಜು ವೆಡ್ಸ್ ಗೀತಾ 1 ಪ್ರತಿಯೊಬ್ಬರು ಒಬ್ಬ ಕನ್ನಡಿಗ ಸಿನಿಮಾ ಪ್ರೇಮಿ ಯಾರು ಮಿಸ್ ಮಾಡದೆ ನೋಡಿರೋಂಥ ಸಿನಿಮಾ ಸಂಜು ವೆಡ್ಸ್ ಗೀತಾ 1. ನಾನು ಹೇಳೋ ಹಾಗೆ ಆ ಒಂದು ಸಿನಿಮಾ ಕಂಟಿನ್ಯೂಟಿ ಯಾವುದೇ ಥರ ಸಂಜು ವೆಡ್ಸ್ ಗೀತಾ 2 ಅಲ್ಲಿಲ್ಲ. ಟೈಟಲ್ ಒಂದು ರೀಟೇನ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದು ಬಿಟ್ಟು ಸಿನಿಮಾ ಪಾತ್ರಗಳ ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಇಲ್ಲ ನನ್ನ ಪಾತ್ರ ಆಗಿರ್ಬೋದು, ನನ್ನ ಪಾತ್ರ ಅದ್ಭುತವಾಗಿರುವಂಥ ಪಾತ್ರ. ಅದಕ್ಕೋಸ್ಕರ ನಾನು ಈ ಸಿನಿಮಾನ ಎಸ್ ಅಂತ ಹೇಳಿ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ದು, ಈ
ಟೀಮ್ ಜೊತೆ. ಈ ಒಂದು ತಂಡ ಹೇಗೆ ಅಂದರೆ ಸಂಜು ಬಜ್ ಗೀತಾ ಒನ್ನಲ್ಲಿ ಎಲ್ಲರೂ ಕೆಲಸ ಮಾಡಿರುವಂಥ ತಂಡ. ಸೊ ನಾನು ಮತ್ತು ಲೈಕ್ ಪ್ರೊಡ್ಯೂಸರ್ ಸರ್ ಇಬ್ಬರು ಹೊಸಬ್ರು ಈ ಒಂದು ತಂಡಕ್ಕೆ. ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್. ಐ ಆಮ್ ಶ್ಯೂರ್ ಅವರು ಕೂಡ ಎಕ್ಸೈಟ್ ಆಗಿದ್ರು ಅಂತ ಅನಿಸುತ್ತೆ ಸಂಜು ಬಜ್ ಗೀತಾ 2 ಅಂತ ಬಂದಾಗ. ಅದ್ರ ಜೊತೆಗೆ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದಂಥ ಸಿನಿಮಾ ಅದು. ಈ ಸಿನಿಮಾ ಕೂಡ ಹೋಪ್ಫುಲಿ ಅನ್ನೋದಕ್ಕಿಂತ ಐ ಆಮ್ ಶ್ಯೂರ್ ಆಗುತ್ತೆ ಅಂತ. ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಲ್ಲಿ ನಾವು ಎಲ್ಲರೂ ಹೇಳ್ತಾರೆ ಎಲ್ಲಿ ಸಿನಿಮಾ ರಿಲೀಸ್ ಹಾಕೋದು ಗೊತ್ತೇ ಆಗ್ತಿಲ್ಲ ಅಂತ. ಸಿನಿಮಾ ರಿಲೀಸ್ ಆದಮೇಲೆ ಮೌತ್ ಪಬ್ಲಿಸಿಟಿ ಆಗುತ್ತಲ್ಲ, ವಿ ಆರ್ ವೇಟಿಂಗ್ ಫಾರ್ ಇಟ್. ಅದ್ರ ಮೇಲೆ ತುಂಬ ನಂಬಿಕೆ ಇದೆ ನಮಗೆ, ಪ್ರತಿಯೊಬ್ಬರಿಗೂ ನಂಬಿಕೆ ಇದೆ. ಪ್ರಾಬಬ್ಲಿ ನಾನು ಯಾವ ಸಿನಿಮಾನೂ ಇಷ್ಟು ಮಾತಾಡಿಲ್ಲ. ಒಂದು ಸಿನಿಮಾ ಅದಕ್ಕೆ ಬೇಕಾದಂಥ ಪದಗಳನ್ನ ನಾವು ಮನಸ್ಸಿಗೆ ಏನು ಬರುತ್ತೋ ಅದನ್ನು ನಾವು ಮಾತಾಡಿದ್ವಿ. ಬಟ್ ಈ ಸಿನಿಮಾ ಸಂಜು ಬಜ್ ಗೀತಾ 2 ನನ್ನ ಪಾತ್ರ ಆಗಿರ್ಬೋದು, ಸಿನಿಮಾ ಕತೆ ಆಗಿರ್ಬೋದು, ಪ್ರತಿಯೊಂದು ಪಾತ್ರ, ಮ್ಯೂಸಿಕ್ ಆ್ಯಂಡ್ ವಿಜುವಲ್ಸ್, ಎವ್ರಿಥಿಂಗ್, ಲಿಟ್ರಲಿ ಎವ್ರಿಥಿಂಗ್. ನಾನು ಹೇಳಿಲ್ವಾ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದಂಥವ್ರು ಅಷ್ಟು ಜನ ಕೂಡ ಅವರ ಹಾರ್ಟ್ ಇಲ್ಲ ಸೋಲ್ಫುಲಿ ದೇ ಹ್ಯಾವ್ ವರ್ಕ್ಡ್ ಅಂತ ಅನ್ಸುತ್ತೆ ನನಗೆ ಸಿನಿಮಾ ನೋಡಿದ ಕೂಡಲೇ. ಸೊ ಐ ಫೀಲ್ ಸೋ ಪ್ರೌಡ್ ಈ ಒಂದು ತಂಡ ಜೊತೆ ಕೆಲಸ ಮಾಡಿದ್ದು. ಹಾಗೆ ಈ ಪಾತ್ರ ಮಾಡಿರೋದು, ಈ ಪಾತ್ರ ಗೀತಾ ಅನ್ನೋ ಪಾತ್ರ, ಸಂಜು ಬಜ್ ಗೀತಾದಲ್ಲಿ ಮಾಡಿರುವಂಥ ಪಾತ್ರ ನಂಗೆ ತುಂಬ ಇಷ್ಟ. ಬಹುತೇಕ ರಚಿತಾರಾಮ್ ಅವರು ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಕೆಲಸ ಮಾಡಿದ್ದಾರೆ. ಅದು ಒಂದು ಸಿನಿಮಾ ಅಲ್ಲ, 2-3 ರಿಪೀಟೆಡ್ಲಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಅಂದರೆ ಮ್ಯೂಸಿಕ್ ಹಾಡುಗಳನ್ನ ಕೇಳಕ್ಕೆ ಹೊರಟಾಗ ಬಹುತೇಕ ಸೂಪರ್ ಹಿಟ್ ಸಾಂಗ್ಗಳಲ್ಲಿ ನಿಮ್ಮ ಸಾಂಗ್ಗಳು ತುಂಬ ಇದ್ದಾವೆ. ಅದರಲ್ಲೂ ನಾಗಶೇಖರ್ ಅವರ ಸಿನಿಮಾಗಳು ಅಂದಾಗ ಮ್ಯೂಸಿಕ್ಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟಿರ್ತಾರೆ. ಈ ಸಿನಿಮಾದ ಮ್ಯೂಸಿಕ್ ನಿಮ್ಗೆ ಎಷ್ಟು ಇಷ್ಟ ಅಂತ? ಎಗೇನ್ ನಾನು ಕಂಪೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ಬಟ್ ಬೀಯಿಂಗ್ ಅ ಫ್ಯಾನ್ ಆಫ್ ಸಂಜು ಬಜ್ ಗೀತಾ 1, ಆ ಸಿನಿಮಾದಲ್ಲಿ ಹಲವಾರು ಹಾಡುಗಳು ತುಂಬಾ ಇಷ್ಟ ಆಗಿರೋಂಥ ಹಾಡು, ಒಮ್ಮೆ ಬಾರೋ ಆಗಿರ್ಬೋದು, ಸಂಜು ಗೀತಾ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು. ಸೊ ಈ ಸಿನಿಮಾದಲ್ಲಿ ಶ್ರೀಧರ್ ಸರ್, ಎಸ್, ಅವರು ಕೂಡ ಹೊಸಬ್ರು ನಮ್ಮ ತಂಡಕ್ಕೆ. ನಾವು 3 ಜನ. ಅವ್ರಿಗೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಖಂಡಿತವಾಗ್ಲೂ ಅದೊಂಥರ ಚಾಲೆಂಜ್ ಇದ್ದೇ ಇರುತ್ತಲ್ವ ಸೀಕ್ವಲ್ ಅಂತ ಬಂದ ತಕ್ಷಣ. ಹಾಡುಗಳನ್ನ ಕಂಪೋಸ್ ಮಾಡಿದ್ಮೇಲೆ ಕವಿರಾಜ್ ಸರ್ ಅವರು ಪ್ರತಿ ಹಾಡಿಗೆ ಲಿರಿಕ್ಸ್ ಬರೆದಿರೋ ಅಂಥವ್ರು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಕವಿ ಸರ್ ಈಸ್ ಬ್ರಿಲಿಯಂಟ್ ಆ ಒಂದು ವಿಷಯದಲ್ಲಿ, ಅವರ ಒಂದು ಜಾಬಲ್ಲಿ. ಸೊ ಇವರಿಬ್ಬರ ಕಾಂಬಿನೇಷನ್ ಇಟ್ ವಾಸ್ ಬ್ರಿಲಿಯಂಟ್. ತುಂಬ ಚೆನ್ನಾಗಿ ಜೆಲ್ ಆಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಡುಗಳು. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಫೇವ್ರೆಟ್ ಸಾಂಗ್ ನನಗೆ ನಡಿ ನಡಿ ಎಂದು ಹೀಗೆ, ಆ ಹಾಡು ತುಂಬಾ ಇಷ್ಟ. ಸೂಪರ್. ಇನ್ನು ಸಿನಿಮಾದ ಕತೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿಂದ ಹಿಡಿದು ಸ್ವಿಟ್ಜರ್ಲೆಂಡ್ವರೆಗೂ ಕ್ಯಾರಿ ಆಗುತ್ತೆ ಅಂತ ಕೇಳ್ಪಟ್ವಿ. ಸೊ ರೇಷ್ಮೆ ಬಗ್ಗೆ ರಚಿತಾರಾಮ್ ಅವ್ರಿಗೆ ಎಷ್ಟು ಗೊತ್ತು ಅಂತ? ಯಾಕಂದರೆ ಹೆಣ್ಮಕ್ಳು ಅಂದಿದ ತಕ್ಷಣ ಸೀರೆ ಗೊತ್ತಿರುತ್ತೆ, ರೇಷ್ಮೆ ಸ್ಯಾರಿ ಗೊತ್ತಿರುತ್ತೆ. ಅದರ ಹಿಂದೆ ಅಂದರೆ ಆ ರೇಷ್ಮೆ ಹೇಗೆ ಬೆಳೀತಾರೆ, ಅದು ಹೇಗೆ ನೂಲಾಗುತ್ತೆ, ಅದು ಹೇಗೆ ಸ್ಯಾರಿ ರೂಪ ಪಡ್ಕೊಳ್ಳುತ್ತೆ, ಮತ್ತು ಅದಕ್ಕೆ ಯಾವುದೋ ಒಂದು ಮುದ್ರೆ ಹಾಕ್ಬಿಟ್ಟು ಕಾಂಚೀವರಂ ಸ್ಯಾರಿ, ಅದು ಮತ್ತೊಂದು XYZ ಅಂತ ವಗೇರೆ ಅಂತ ಕೊಟ್ಟಿರ್ತಾರೆ. ಖಂಡಿತವಾಗ್ಲೂ ನಾನು ಹಲವಾರು ಕಾರ್ಯಕ್ರಮ ಅಂತಲ್ಲ, ಆಲ್ಮೋಸ್ಟ್ 99% ನಾನು ಸೀರಿಯಲ್ಲೇ ಕಾಣಿಸ್ಕೊಳ್ಳೋದು. ಅದರಲ್ಲಿ ನನಗೆ ಕಾಂಜೀವರಂ ತುಂಬಾ ಇಷ್ಟ ಆಗುತ್ತೆ. ಸೊ ಇಷ್ಟು ಡೀಟೇಲಾಗಿ ನಾನು ಯಾವತ್ತೂ ಹೋಗಿರಲಿಲ್ಲ. ಸೊ ಹೋಗಿ ಇಷ್ಟ ಆಗಿದ ತಕ್ಷಣ ಕಲರ್ ಕಾಂಬಿನೇಷನು ಇಲ್ಲ ಡಿಸೈನ್, ಏನಾದರೂ ಒಂದು ಎಕ್ಸ್ಕ್ಲೂಸಿವಿಟಿ, ಎಲ್ಲ ಪ್ರತಿಯೊಬ್ಬರು ಕೂಡ ಒಂದು ಎಕ್ಸ್ಕ್ಲೂಸಿವ್ನೆಸ್ ನೋಡ್ತಾರೆ ಅಲ್ವಾ. ಸೊ ನಾನು ಹಾಗೆ ಹೋಗಿ ಶಾಪಿಂಗ್ ಮಾಡಿರೋ ಅಂಥದ್ದು. ಬಟ್ ಈ ಸಿನಿಮಾದಲ್ಲಿ ನಾವು ಸೀರೆ ಅದರ ಒಂದು ಹಿಸ್ಟ್ರಿ ಬಗ್ಗೆ ನಾವು ಅದನ್ನು ತೆರೆ ಮೇಲೆ ತರೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಆ ಪ್ರತಿಯೊಂದು ಸೀನ್ಸ್ನ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನೇ ಎಜುಕೇಟ್ ಆಗ್ತಿದೆ. ನನಗೆ ಅದ್ರ ಬಗ್ಗೆ 1% ವಿಷಯ ಕೂಡ ಗೊತ್ತಿರಲಿಲ್ಲ. ನನಗೆ ವಿಷಯ ಒಂದೊಂದಾಗೆ ನನಗೆ ಎಳೆಯಾಗಿ ಹೇಳ್ದಂಥ ನಿರ್ದೇಶಕರು. ಆ್ಯಂಡ್ ಅದರ ಸೀನ್ನ ನೀಟಾಗಿ ಕಂಪೋಸ್ ಮಾಡಿ ಪ್ರತಿಯೊಂದು ವಿಷಯನೂ ಎಷ್ಟು ಡೀಟೇಲ್ ಆಗಿ ತೋರಿಸಿದ್ದಾರೆ ಅಂದರೆ, ದೆನ್ ಐ ಪರ್ಸ್ನಲಿ ಫೆಲ್ಟ್ ಅಬ್ಬಾ ಎಷ್ಟು ಕಷ್ಟ ಇವಾಗ ಒಂದು ಕಾಂಜೀವರಂ ಸಿಲ್ಕ್ ಸೀರೆನ ನಾವು ಹಾಕೊಂಡಾಗ ಅದು ಎಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಅದ್ರ ಹಿಂದೆ ಎಷ್ಟು ಜನ ಶ್ರಮ ಪಡ್ತಿದ್ದಾರೆ. ಆ್ಯಂಡ್ ಅದಕ್ಕೆ ಮುಂಚೆ ಆಗಿದ್ದಿದ್ರೆ ಮ್ಯಾನ್ಯುಲಿ ಕೆಲಸ ಮಾಡಬೇಕಿತ್ತು. ಇವಾಗ ಲಕ್ಕಿಲಿ ದೇ ಹ್ಯಾವ್ ಗಾಟ್ ನೈಸ್ ಮೆಷಿನ್ಸ್, ಅಂದರೆ ಎಕ್ವಿಪ್ಮೆಂಟ್ಸ್ ಇದೆ ಅದಕ್ಕೇ. ಹ್ಯಾಟ್ಸ್ ಆಫ್, ನಿಜವಾಗ್ಲೂ ಹೇಳ್ತೀನಿ. ಆ ಒಂದು ಸಿಲ್ಕ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೀರಲ್ಲ, ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಸಲ್ಯೂಟ್. ಬಿಕಾಸ್ ಈ ಒಂದು ವಿಷಯದ ಬಗ್ಗೆ ಗೊತ್ತಾದಾಗಲೇ ನನಗೆ ಅವ್ರ ಮೇಲೆ ಇರೋವಂಥ ಮರ್ಯಾದೆ ಗೊತ್ತಿತ್ತು. ಇಷ್ಟು ಕಷ್ಟ ಆಗುತ್ತೆ ಅದನ್ನು ವೀವ್ ಮಾಡೋದಕ್ಕೆ ಅಂತ. ಬಟ್ ಇದು ಆ ವೀವಿಂಗ್ ಹಿಂದೆ ಇನ್ನೂ ಅಷ್ಟು ಕಷ್ಟ ಇದೆ ಗೊತ್ತಾ. ಇದು
ಹೆಲ್ತ್ ವೈಸ್ ತುಂಬಾ ಕಷ್ಟ ಆಗುತ್ತೆ. ನೀವು ಸ್ಯಾರಿ ವೀವ್ ಮಾಡಬೇಕಾಗಿಂತ ಮುಂಚೆ ಪ್ರಾಸೆಸ್. ಗಾಡ್ ಬ್ಲೆಸ್ ದೆಮ್, ಅವ್ರಿಗೆ ಭಗವಂತ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳ್ತೀನಿ. ಹಾಗೆ ಅವರು ಪಟ್ಟಂಥ ಶ್ರಮಕ್ಕೆ ಅಷ್ಟು ಹೆಚ್ಚು ಆದಾಯ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್, ಒಳ್ಳೆ ಮಾತನ್ನು ಹೇಳಿದ್ರಿ. ರಚಿತಾ ರಾಮ್ ಅವ್ರಿಗೂ ಸ್ಯಾರೀಸ್ ಮೇಲೆ ವಿಪರೀತ ವ್ಯಾಮೋಹ. ಸೊ ಬಹುತೇಕ ಪ್ರೋಗ್ರಾಮ್ಗಳಲ್ಲಿ ನಾವು ನಿಮ್ಮನ್ನು ಸ್ಯಾರಿಯಲ್ಲೇ ಜಾಸ್ತಿ ನೋಡಿದ್ದುಂಟು. ಆ ನಿಟ್ಟಿನಲ್ಲಿ ನಿಮಗೆ ರೇಷ್ಮೆ ಸೀರೆಗಳಂದರೆ ಎಷ್ಟು ಇಷ್ಟ, ಎಷ್ಟು ಕಲೆಕ್ಷನ್ಸ್ ಇದೆ ಅಂತ? ಎಲ್ಲರೂ ಕೇಳುವಂಥ ಪ್ರಶ್ನೆ ಏನು ಗೊತ್ತಾ ಲಕ್ಷ್ಮಿ, ಯಾಕೆ ಯಾವಾಗಲೂ ಸೀರೆ ಹಾಕ್ತೀರ, ಯಾಕೆ ಯಾವಾಗಲೂ ಸೀರೆ? ನನಗೆ ಪರ್ಸ್ನಲ್ ಫೇವ್ರೆಟ್ ಸೀರೆನೇ. ಆ್ಯಂಡ್ ಐ ಡೋಂಟ್ ನೋ, ನನಗೇನು ಇಷ್ಟನೋ ಹಾಗಿರೋದಕ್ಕೆ ನನಗಿಷ್ಟ. ಅದೊಂಥರ ನಮ್ಮ ಕಲ್ಚರ್ ಅಲ್ವಾ. ಸೀರೆ ಹಾಕ್ಕೊಂಡು ಬಂದ ತಕ್ಷಣ ಏನೋ ಒಂಥರ ಒಂದು ನಮಗೆ ಆದಂಥ ಆ ಪಾಸ್ಚರ್ ಚೇಂಜ್ ಆಗುತ್ತೆ, ನಮ್ಮಲ್ಲಿ ಆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ವಾಕ್ ಸ್ಟೈಲ್ ಆಗಿರ್ಬೋದು, ಕೂತ್ಕೊಂಡಾಗ, ನಿಂತ್ಕೊಂಡಾಗ, ಇಟ್ಸ್ ನೈಸ್. ಸೊ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ನಾನು ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕೆ ಅಂದರೆ ನಾನು ಇವತ್ತಿನವರೆಗೂ ಎಷ್ಟು ಸಿನಿಮಾ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಆ್ಯಂಡ್ ಐ ಡೋಂಟ್ ಕೀಪ್ ಅ ಕೌಂಟ್ ಆನ್ ಎನಿಥಿಂಗ್. ಕೌಂಟ್ ಮಾಡಿದ್ರೆ ಕಡಿಮೆ ಆಗತ್ತಂತೆ, ಅದಕ್ಕೋಸ್ಕರ ಐ ಡೋಂಟ್ ಕೀಪ್ ಅ ಕೌಂಟ್ ಆನ್ ಎನಿಥಿಂಗ್. ಓಕೆ, ಕಿಟ್ಟಿ ಸರ್ ಜೊತೆ ನಿಮ್ಮ ಕಾಂಬಿನೇಷನ್ನು ಹೇಗಿರಲಿದೆ ಅಂತ? ಯಾಕಂದರೆ ಫಸ್ಟ್ ಟೈಮ್ ಫ್ಯಾಮಿಲಿ ವುಮನ್ ಆಗಿ ಮಾಡ್ತಿದ್ದೀರಾ. ಸೊ ಈ ಸಿನಿಮಾ ಹಿಂದೆನೂ ಮಾಡಿದ್ದೀರಾ ಒಂದು ಸಿನಿಮಾಗಳಲ್ಲಿ, ಬಟ್ ಈ ಸಿನಿಮಾದಲ್ಲಿ ನಿಮ್ಮ ಅವರ ಕೆಮಿಸ್ಟ್ರಿ ಕಾಂಬಿನೇಷನ್ ಬಗ್ಗೆ ಮಾತಾಡೋದಾದ್ರೆ? ಫಸ್ಟ್ ಟೈಮ್ ಕಿಟ್ಟಿಯವ್ರ ಜೊತೆ ಪಾತ್ರ ಮಾಡಿರೋದು. ಈಸ್ ಅ ಸೀನಿಯರ್ ಆ್ಯಕ್ಟರ್. ಒಳ್ಳೆ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಾರೆ ಕಿಟ್ಟಿಯವರು. ಈ ಸಿನಿಮಾದಲ್ಲಿ ಮೊದಲನೇ ಬಾರಿ ನಾನು ಅವ್ರ ಜೋಡಿ ಆದಾಗ ಎಗೇನ್ ಪ್ರತಿಯೊಂದು ವಿಷಯನೂ ನನಗೆ ಎಕ್ಸೈಟ್ ಆಗಿದೆ. ಹೇಗಿರುತ್ತೆ ಇವ್ರ ಜೊತೆ ಅಭಿನಯ ಮಾಡಿದಾಗ, ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂದರೆ, ನಾವು ಪರಿಚಯ ಇರಲ್ದೇ ಇರೋ ಟೈಮಲ್ಲಿ ನೀವು ಅವ್ರ ಜೊತೆ ಕೆಲಸ ಮಾಡಿದಾಗ ಅದೊಂಥರ ಚೆನ್ನಾಗಿರುತ್ತೆ, ಕಂಫರ್ಟ್. ಇನ್ಫ್ಯಾಕ್ಟ್ ನಾವು ವೀರಂ ಶೂಟಿಂಗ್ ಮಾಡಬೇಕಾದ್ರೆ ನನಗೆ ಸೀನ್ಸ್ ಇರಲಿಲ್ಲ ಕಿಟ್ಟಿಯವ್ರ ಜೊತೆ, ಬಟ್ ಇಬ್ಬರು ಕೂಡ ಆ ಸಿನಿಮಾದಲ್ಲಿ ಭಾಗಿಯಾಗಿದ್ವಿ. ಬಟ್ ಈ ಸಿನಿಮಾದಲ್ಲಿ ನಾನು ಅವ್ರ ಜೋಡಿ ಆದಾಗ ಸೀನ್ಸ್ಗಳು ನಾವು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ವೆರಿ ನೈಸ್. ನಮ್ಮಿಬ್ಬರ ಮಧ್ಯೆ ಒಳ್ಳೆ ಕೋಆರ್ಡಿನೇಷನ್. ಆ್ಯಂಡ್ ಆ ಒಂದು ಕೋಆರ್ಡಿನೇಷನ್ ಜೊತೆ ಆ ಕೆಮಿಸ್ಟ್ರಿ ಇದ್ರೇ ಚಂದ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ. ಸೊ ಇಟ್ ವಾಸ್ ಡೆಫಿನೆಟ್ಲಿ ದೇರ್. ಆ್ಯಂಡ್ ಖುಷಿಯಾಗಿ ಅವರು ಸಂಜು ಆಗೇ ಇದ್ದರು, ನನ್ನ ಗೀತಾ ಆಗೇ ಇದೆ. ಸೂಪರ್. ರಚಿತಾ ಅವರು ಹೇಳಿ ಕೇಳಿ ಮೊದಲೇ ಡಿಂಪಲ್ ಕ್ವೀನು, ಬಟ್ ಈ ಸಿನಿಮಾದಲ್ಲಿ ಕ್ವೀನ್ ಸೆಲ್ವಿಕಾ ಅಂತ ಒಂದು ರೋಲ್ನ ಪ್ಲೇ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ಹೌದು, ಕ್ವೀನ್ ಪಟ್ಟ ತಗೊಳ್ಳೋದಕ್ಕೆ ತುಂಬ ಕಷ್ಟ. ಪಟ್ಟ ಬಂದ ಮೇಲೆ ಅದನ್ನು ಉಳಿಸ್ಕೊಳ್ಳೋಕೆ ತುಂಬ ಕಷ್ಟ, ಅದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಇನ್ನೂ ಕಷ್ಟ. ಸೊ ಕ್ವೀನ್ ಅಷ್ಟು ಈಸಿಯಾಗಿ ಬರೋಲ್ಲ ಯಾರಿಗೂ. ಬಂದಾಗ ಅದನ್ನು ತಗೊಂಡು ಅದಕ್ಕೆ ಇರೋಷ್ಟು ಗತ್ತು ಗೌರವನ ಕಾಪಾಡ್ಕೋಬೇಕು. ಐ ಆಮ್ ಶ್ಯೂರ್ ಗೀತಾ ಅನ್ನೋ ಪಾತ್ರ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾಳೆ. ಎಸ್. ಅಂದರೆ ಆ ಸೆಲ್ವಿಕಾ ಕ್ವೀನ್ಗೂ ಒಂದು ಡಿಂಪಲ್ ಬಿದ್ದಿತ್ತಂತೆ, ನಿಮಗೂ ಡಿಂಪಲ್ ಇದೆ. ಅದರ ಸಾಮ್ಯತೆ ಬಗ್ಗೆ ರೈಟ್ರು ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳ್ತಾ ಇದ್ರು. ಹೌದು, ನಾನೇ ಸರ್ಪ್ರೈಸ್ ಆದೆ. ಅಂದರೆ ಫೋಟೋದಲ್ಲಿ ನೋಡಿದಾಗ ನನಗೆ ಅಷ್ಟು ಕ್ಲಿಯರ್ ಇರಲಿಲ್ಲ, ಬಟ್ ಡಿಂಪಲ್ ಇದೆ ಅಂತ ಗೊತ್ತಾದಾಗ ಪ್ರಾಬಬ್ಲಿ ನಾನೇ ಇರ್ಬೋದಾ ಆ ಜನ್ಮದಲ್ಲಿ ಅಂತ ಅನಿಸ್ತು. ಐ ಆಮ್ ಜಸ್ಟ್ ಕಿಡಿಂಗ್. ಇಲ್ಲ, ಖುಷಿ ಆಗತ್ತಲ್ವ ಆ ಥರ ಒಬ್ಬ ಮಹಿಳೆ. ಶೀ ಈಸ್ ವಂಡರ್ಫುಲ್ ಹ್ಯೂಮನ್. ನನಗೆ ಗೊತ್ತಿರೋ ಅವ್ರ ಕತೆ ಕೇಳಿದ ತಕ್ಷಣ ನಾನು ಸೀರಿಯಸ್ಲಿ ಫಿದಾ ಆದೆ. ಆ್ಯಂಡ್ ವಾಟ್ ಅ ಗ್ರೇಟ್ ವಿಮೆನ್. ತುಂಬಾ ಇನ್ಸ್ಪೈರ್ ಆಗುವಂಥ ಕ್ಯಾರೆಕ್ಟರ್ಸ್ ಇದೆ ಕ್ವೀನ್ ಸೆಲ್ವಿಕಾ ಅವರಲ್ಲಿ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಡೆಡಿಕೇಟೆಡ್ ಆಗಿ ಕೆಲವೊಂದು ವಿಷಯದಲ್ಲಿ ಶಿ ವಾಸ್ ವೆರಿ ಫೋಕಸ್ಡ್. ಆ್ಯಂಡ್ ಇನ್ನೊಂದೇನು ವಿಷಯ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ, ಯಾರ ಮಾತನ್ನೂ ಇನ್ಫ್ಲೂಯೆನ್ಸ್ ಆಗದೆ ಇರೋವಂಥ ಒಬ್ಬ ಮಹಿಳೆ. ಸೊ ದಟ್ ಈಸ್ ವೆರಿ ಗುಡ್ ಕ್ವಾಲಿಟಿ. ಎಲ್ಲರಲ್ಲೂ ಇರಬೇಕಾಗಿರುವಂಥ ಒಂದು ಕ್ವಾಲಿಟಿ. ತುಂಬ ಇನ್ಫ್ಲೂಯೆನ್ಸ್ ಆಗ್ತೀವಿ ನಾವು ಎಲ್ರಿಗೂ. ಯಾರೋ ಏನೋ ರೆಡ್ ಕಲರ್ ಚೆನ್ನಾಗಿದೆ ಅಂತ ತಕ್ಷಣ ರೆಡ್ ಅಂದ್ಬಿಡ್ತೀವಿ. ನೋ, ವಾಟ್ ಯು ಲೈಕ್ ಅಲ್ಲ, ಯು ಸ್ಟಿಕ್ ಟು ಇಟ್. ಬೇರೆ ಯಾರೋ ಹೇಳ್ತಾರೆ ಅಂತ ನಾವು ಅದ್ರಿಗೆ ಇನ್ಫ್ಲೂಯೆನ್ಸ್ ಆಗೋದು ತಪ್ಪಾಗುತ್ತೆ. ಅದಕ್ಕೆ ಹೇಳಿದ್ದು, ಸಿನಿಮಾ ಅಂತ ಬಂದಾಗ, ಸಿನಿಮಾ ನೋಡಿದಾಗ, ಅದು ಸಿನಿಮಾ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ನಾವು ಒಂದು ಏನಂತಾರೆ ಓಟ್ ಹಾಕಬೇಕಾದ್ರೂ ನಮ್ಮ ನಾಯಕರನ್ನು ನಮ್ಮ ನೆಚ್ಚಿನ ನಾಯಕಗೋಸ್ಕರ ಓಟ್ ಹಾಕೋಣ. ಯಾರೋ ಬಂದು ಹೇಳಿದ್ರು ಇಲ್ಲ ಈ ಪಾರ್ಟಿಗೆ ಹಾಕು, ಇಲ್ಲ ಈ ವ್ಯಕ್ತಿಗೆ ಹಾಕು, ನಮ್ಗೆ ಯಾರು ಅಂತ ಕರೆಕ್ಟಾಗಿ ಅನಿಸ್ತಾರೆ ಅವ್ರಿಗೆ ಹಾಕೋಣ. ಸೊ ಹಾಗೆ ಸಿನಿಮಾ ಬಂದು ನೋಡಿ, ಸಿನಿಮಾ ಯಾರೋ ಬಂದು ಹೇಳ್ತಾರೆ ಚೆನ್ನಾಗಿಲ್ಲ ಈ ಸಿನಿಮಾ ಅಂತ, ನೆವರ್ ಟೇಕ್ ಸಚ್ ಕೈಂಡ್ ಆಫ್ ಜಡ್ಜ್ಮೆಂಟ್ಸ್. ಬಿಕಾಸ್ ನಿಮ್ಮ ಜಡ್ಜ್ಮೆಂಟ್ ಬೇರೆ ಥರ ಇದೆ, ನನ್ನ ಜಡ್ಜ್ಮೆಂಟ್ ಬೇರೆ ಥರ. ಇಂಡಿವಿಜುವಲ್ ಆಗಿ ನಾವು ಡಿಸಿಷನ್ ತೊಗೊಳ್ಬೇಕಾಗುತ್ತೆ. ಸೊ ಸಿನಿಮಾ ಬಂದು ನೋಡಿ, ಸಿನಿಮಾ ಇಷ್ಟ ಆಯಿತು ಅಂದರೆ ಹೇಳಿ, ಹೋಗಿ ನೋಡಿ ಅಂತ.
ಬಟ್ ಸಿನಿಮಾ ನೋಡಿಬಿಟ್ಟು ನಿಮ್ಮ ಒಂದು ಡಿಸಿಷನ್ನ ಇಲ್ಲ ಜಡ್ಜ್ಮೆಂಟ್ನ ಬೇರೆಯವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದು ತಪ್ಪಾಗುತ್ತೆ. ಸೊ ಆ ವಿಷಯದಲ್ಲಿ ಕ್ವೀನ್ ಸಲ್ವಿಕಾ ಅವ್ರನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಶಿ ವಾಸ್ ವೆರಿ ಫರ್ಮ್ ಆ್ಯಂಡ್ ವೆರಿ ಫೋಕಸ್ಡ್ ಆ್ಯಂಡ್ ವೆರಿ ಇಂಡಿಪೆಂಡೆಂಟ್ ವಿಮೆನ್. ಈ ಸಿನಿಮಾದಲ್ಲಿ ಹಿಂಸೆ ಇಲ್ಲ, ರಕ್ತ ಇಲ್ಲ, ದ್ವೇಷ ಇಲ್ಲ ಅಂತ ಕೇಳ್ಪಟ್ವಿ. ಸೊ ಅದರ ಹೊರತಾಗಿ ಇನ್ನೇನಿರ್ಬೋದು ಅಂತ ನೋಡಿದಾಗ ರಚಿತಾ ಅವರ ಪಾತ್ರ ಈ ಸಿನಿಮಾದಲ್ಲಿ ನಗಿಸುತ್ತಾ, ಜಾಸ್ತಿ ಅಳಿಸುತ್ತಾ, ಯಾಕಂದರೆ ಎಮೋಷನ್ಸ್ಗಂತೂ ಸ್ಪೇಸ್ ಇದ್ದೇ ಇರುತ್ತೆ. ಇಷ್ಟೆಲ್ಲ ಇಲ್ಲ ಅಂತಂದಾಗ ಎಮೋಷನ್ಸು ಪ್ರಾಧಾನ್ಯವಾಗಿರುತ್ತೆ ಅಂತಕ್ಕಂಥದ್ದು. ಎಲ್ಲ ಐ ಥಿಂಕ್ ಚಂದ್ರಚೂಡ್ ಸರ್ ಪ್ರೆಸ್ ಮೀಟಲ್ಲಿ ಹೇಳಿದರು ಒಂದಷ್ಟು ವಿಷಯಗಳನ್ನ. ಸಿನಿಮಾನೇ ಒಂದು ಕಂಪ್ಲೀಟ್ ಎಲ್ಲ ಇಮೋಷನ್ಸ್ ಇರುವಂಥ ಒಂದು ಇಂಡಸ್ಟ್ರಿ. ಸೀನ್ಸ್ ಅಂತ ನಾವು ಬರೆದಾಗ ಎಲ್ಲ ಇಮೋಷನ್ಸ್ ಇರಲೇಬೇಕು ಒಂದು ಸಿನಿಮಾ ಅಂತ ಬಂದಾಗ. ಸೊ ಆ ಥರದಲ್ಲಿ ಸಿನಿಮಾ ಸಂಜು ವೆಡ್ಸ್ ಗೀತಾ ನಗಿಸತ್ತೆ, ಅಳಿಸತ್ತೆ, ಪ್ರೀತಿ ಹುಟ್ಟಿಸತ್ತೆ, ಪ್ರೀತಿ ಮಾಡಿಸುತ್ತೆ, ಆ್ಯಂಡ್ ಪ್ರೀತಿನ ಹೆಂಗೆ ಕಾಪಾಡ್ಕೊಳ್ಳೋದನ್ನು ತೋರಿಸುತ್ತೆ. ಪ್ರೀತಿಗೆ ತ್ಯಾಗ ಮಾಡಬೇಕಾ ಮಾಡಬಾರ್ದಾ, ಆಮೇಲೆ ಫ್ಯಾಮಿಲಿ ಆ ಒಂದು ಬಾಂಧವ್ಯನ ತುಂಬ ಚೆನ್ನಾಗಿ ಹೇಳಿದೆ. ಸಂಬಂಧ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದೇವೆ ನಾವು. ಸೊ ಪ್ರತಿಯೊಂದು ವಿಷಯಕ್ಕೂ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಮ್ಮ ಸಂಜು ವೆಡ್ಸ್ ಗೀತಾ ಸಿನಿಮಾ ಹೇಳಿದೆ. ಸಿನಿಮಾದಲ್ಲೇನೋ ನೀವು ಪತ್ನಿ ಪಾತ್ರ ಮಾಡ್ತಾ ಇದ್ದೀರಾ. ಸೊ ನಿಜ ಜೀವನದಲ್ಲಿ ರಚಿತಾ ಅವರು ಯಾವಾಗ ಗೃಹಿಣಿ ಆಗ್ತಾರೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ, ಅದು ಪ್ರತಿ ಇದರಲ್ಲೂ ಕೇಳ್ತಾ ಇರ್ತೀವಿ. ಸೊ ಜನರಲ್ಲಿ ಇನ್ನೊಂದು ಸರಿ ಕೇಳೋದಾದ್ರೆ ಆದಾಗ ಹೇಳ್ತೀನಿ. ಇನ್ನೇನು ಹೇಳಿ ನಾನು ಆದಾಗ ಹೇಳೋಣ. ರೀಸೆಂಟಾಗಿ ರಚಿತಾರಾಮ್ ಅವರು ನಮಗೆ ಖುಷಿ ವಿಚಾರಗಳು ತುಂಬ ಇದ್ದಾವೆ ಇಲ್ಲಿ, ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿದ್ದು ಅಥವಾ ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿರೋದ್ರಿಂದ. ನಮಗೆ ಯಾರೋ ಗೊತ್ತಿರ್ತಕ್ಕಂಥ ಒಬ್ಬ ತುಂಬ ಆಪ್ತರು, ಅದು ಹೀರೋಯಿನ್ನು ಮೋರ್ ದ್ಯಾನ್ 1 crore ರೆಮ್ಯುನರೇಷನ್ ತೊಗೊತಿದ್ದಾರೆ ಅಂದಾಗ ಇಟ್ಸ್ ಅ ಬಿಗ್ ಥಿಂಗ್ ಒಂದು. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಎರಡನೇದು, ನೀವು ಸ್ಯಾಂಡ್ಲ್ವುಡ್ನ ಲೇಡಿ ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಕೂಡ ಕೊಟ್ಟಿದ್ದಾರೆ. ಬಟ್ ನನಗೆ ಆ ಪಟ್ಟ ಏನು ಬೇಡ ಅಂತ ನೀವು ಅದನ್ನು ತಿರಸ್ಕರಿಸಿದ್ರೆ, ಆದರೂ ಅದನ್ನು ಪ್ರೀತಿಯಿಂದ ಅಯೋಗ್ಯ 2 ಸಿನಿಮಾದ ಮೂಲಕ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೂ ಅಗೈನ್ ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಎರಡಕ್ಕೂ. ಅದು ನಿಮ್ಮ ಕಡೆಯಿಂದ ಬಂದಿರೋದು ನನಗೆ ಖುಷಿ ಇದೆ. ನಾ ಹೇಳ್ದಂಗೆ ಸುಮ್ಮನೆ ಯಾರಿಗೂ ಪಟ್ಟ ಕೊಡೋದಿಲ್ಲ. ಪಟ್ಟ ಕೊಟ್ಟಿದ್ಮೇಲೆ ಅದಕ್ಕೆ ಇರಬೇಕಾದಂಥ ಮರ್ಯಾದೆ, ಅದಕ್ಕೆ ಸಿಗಬೇಕಾದಂಥ ಗೌರವ, ಆ ಒಂದು ರೆಪ್ಯುಟೇಷನ್, ಇಮೇಜ್, ಡಿಗ್ನಿಟಿನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಅವತ್ತೇ ಹೇಳ್ದಂಗೆ ನನಗೆ ಜನ ಫಸ್ಟ್ ನಾನು ಬುಲ್ಬುಲ್ ಆಗಿ ಕಾಣಿಸ್ಕೊಂಡಿದ್ದೆ ಸಿನಿಮಾ ತೆರೆ ಮೇಲೆ. ಸೊ ಇವತ್ತು ಕೂಡ ನನ್ನ ಬುಲ್ಬುಲ್ ಅಂತಲೇ ಕರೆಯೋದು. ಅದರ ಜೊತೆಗೆ ಹಲವಾರು ನೇಮ್ಸ್ ನನಗೆ ಟ್ಯಾಗ್ ಆಗಿದೆ, ಲೈಕ್ ಡಿಂಪಲ್ ಕ್ವೀನ್ ಆಗಿರ್ಬೋದು, ಇವಾಗ ಲೇಡಿ ಸೂಪರ್ ಸ್ಟಾರ್, ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಅಂತ. ಸೊ ವಾಟ್ ಎವರ್ ಇಟ್ ಈಸ್, ಎಲ್ಲದಕ್ಕೂ ತೂಕ ಜಾಸ್ತಿ ಇದೆ ಆ ಒಂದು ಹೆಸರುಗಳಿಗೆ. ಇರೋಷ್ಟು ದಿನ ಇಂಡಸ್ಟ್ರಿಲಿ ನಾನು ನನಗೆ ಕೆಲಸ ಕೊಟ್ಟಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಆ್ಯಂಡ್ ನನ್ನ ಕೋಸ್ಟಾರ್ಸ್ಗಳಿಗೆ ಎಲ್ರಿಗೂ ಗೌರವ ಕೊಡ್ತಾ, ಅವರ ಆಮೇಲೆ ನಾನು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಹೀರೋ ಫ್ಯಾನ್ಸ್ಗಳಿಗೆ ನಾನು ಗೌರವ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು 12 ವರ್ಷ ನನ್ನ ಜರ್ನಿ ಏನು ಇನ್ನೂ ಸಾಗ್ತಿದೆ, ಅದು ಅಷ್ಟಕ್ಕೂ ಅವ್ರುಗಳೇ ಕಾರಣ, ಎಲ್ಲ ಹೀರೋಗಳ ಫ್ಯಾನ್ಸ್. ಆ್ಯಂಡ್ ಅವತ್ತು ಇದು ಎಗೇನ್ ಹ್ಯಾವ್ ಟು ಟೇಕ್ ದಿಸ್, ಐ ರಿಯಲಿ ಹ್ಯಾವ್ ಟು ಮೆನ್ಷನ್, ನನಗೆ ಅವತ್ತು ಸರ್ ಏನಾದರೂ ದರ್ಶನ್ ಸರ್ ನೋ ಅಂತ ಹೇಳಿದಿದ್ರೆ 12 ವರ್ಷ ಅಲ್ಲ, ಇಷ್ಟೊತ್ತಿಗೆ ಆಲ್ರೆಡಿ ಮಗುವಾಗಿ ನನಗೆ ಮಗು ಮಾಡ್ಕೊಂಡು ಆರಾಮಾಗಿರ್ತಿದೆ. ಬಟ್ ಈ ಒಂದು ಗಿಫ್ಟ್, ನಾ ಹೇಳಿಲ್ವಾ ಭಗವಂತ ಯಾವುದೋ ಒಂದು ರೂಪದಲ್ಲಿ ಗಿಫ್ಟ್ ಕೊಡ್ತಾನೆ ಅಂತ. ಸೊ ನನ್ನ ಜೀವನದಲ್ಲಿ ಈ ಕರಿಯರ್ನ ಸ್ಟಾರ್ಟ್ ಮಾಡೋದು, ಈ ಒಂದು ದೊಡ್ಡ ಮಟ್ಟದ ಗಿಫ್ಟನ್ನ ನನಗೆ ದರ್ಶನ್ ಸರ್ ಥ್ರೂ ಕೊಡಿಸಿರೋದು. ಸೊ ನಾನು ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ಹಾಗೆ ನನ್ನ ಎಲ್ಲ ಹೀರೋಗಳ ಅಭಿಮಾನಿಗಳು, ಅವರಿಗೆ ನಾನು ಸದಾ ಋಣಿಯಾಗಿರ್ತೀನಿ, ಚಿರಋಣಿಯಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೊಟ್ಟಂಥ ಪ್ರತಿಯೊಂದು ಟ್ಯಾಗ್ ಏನಿದೆ, ಹೆಸರುಗಳು, ಡಿಂಪಲ್ ಕ್ವೀನ್, ಬುಲ್ಬುಲ್, ಈಗ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಅಂತ ನನಗೆ ಅಯೋಗ್ಯ ತಂಡದ ಕಡೆಯಿಂದ ಬಂದಿರೋ ಅಂಥದ್ದು. ಗೊತ್ತಿಲ್ಲ ನನಗೆ ಪ್ರತಿಯೊಂದು ಟ್ಯಾಗ್ ನಂಗೆ ಸೂಟ್ ಆಗುತ್ತೋ ಇಲ್ವೋ ಅಂತ. ಬಟ್ ಕೊಟ್ಟಿದ ಮೇಲೆ ಐ ವಿಲ್ ಡೆಫಿನೆಟ್ಲಿ ರಿಸೀವ್ ಇಟ್. ನಾನು ಇಲ್ಲ ಅಂದ್ಬಿಟ್ಟು ಅದು ನಿಮಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಸೊ ಐ ವಿಲ್ ಡೆಫಿನೆಟ್ಲಿ ಅಕ್ಸೆಪ್ಟ್ ಇಟ್ ಆ್ಯಂಡ್ ಐ ವಿಲ್ ಪ್ರಾಮಿಸ್ ಯು ಆಲ್, ನಾನು ಆ ಒಂದು ಟ್ಯಾಗ್ನ ತುಂಬ ಚೆನ್ನಾಗಿ ಕೀಪಪ್ ಮಾಡ್ತೀನಿ. ಆ್ಯಂಡ್
ಆ ಒಂದು ಪದಕ್ಕೆ ಹೆಂಗೆ ನಡ್ಕೋಬೇಕೋ ಹಾಗೆ ನಡ್ಕೊಂಡು ಬಂದಿದ್ದೀನಿ, ಇನ್ನು ಮುಂದಕ್ಕೂ ನಡೀತೀನಿ ಅಂತ. ಸೂಪರ್, ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ನೀವು ಆಲ್ರೆಡಿ ಒಳ್ಳೆ ನಟಿಯಾಗಿ ಸಾಕಷ್ಟು ಜನರ ಮನಸ್ಸನ್ನು ಗೆದ್ದಂಥ ರಾಣಿಯಾಗಿದ್ದೀರಾ, ಮತ್ತು ಈ ರಾಣಿಗಳೆಲ್ಲನೂ ಅಪಾರ್ಟ್. ಸೊ ಇದರೆಲ್ಲದರ ಹೊರತಾಗಿ ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ, ರೆಮ್ಯುನರೇಷನ್ ಬಗ್ಗೆ. ನೀವು ಅದನ್ನು ಅಫಿಷಿಯಲಿ ಎಷ್ಟು ಬಗ್ಗೆ ಮಾತಾಡ್ತಿರೋ ನನಗೆ ಗೊತ್ತಿಲ್ಲ. ಸೊ ನಮಗೆ ಗೊತ್ತಿರ್ತಕ್ಕಂಥ ಒಬ್ಬ ನಟಿ ಮಣಿಯ ರೆಮ್ಯುನರೇಷನ್ನು 1 ಕೋಟಿ ದಾಟಿದೆ ಅಂತಂದರೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಸಿ 1 ಕೋಟಿ ಆಗಿರ್ಬೋದು, 1 ಕೋಟಿ ಒಳಗಡೆ ಇಲ್ಲ 1 ಕೋಟಿ ದಾಟಿದ್ರು GST ಕಟ್ಟಲೇಬೇಕಾಗತ್ತೆ, IT ಫೈಲ್ ಮಾಡಲೇಬೇಕಾಗತ್ತೆ. ಸೊ IT GST ಡಿಪಾರ್ಟ್ಮೆಂಟ್ ಅವ್ರಿಗೆ, ನನ್ನ ಆಡಿಟರ್ಗೆ, ನನ್ನ ಚಾರ್ಟೆಡ್ ಅಕೌಂಟೆಂಟ್ಗೆ ಮಾತ್ರ ಗೊತ್ತಿರುತ್ತೆ ನನ್ನ ರೆಮ್ಯುನರೇಷನ್ ಏನು ಅಂತ. ಸೊ ನಾನು ಒಫಿಷಿಯಲ್ ಆಗಿ ನಾನು ಎಲ್ಲೂ ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕೆಲಸಕ್ಕೆ ನಿಮಗೆ ಎಷ್ಟು ಪೇಮೆಂಟ್ ಮಾಡಬೇಕು, ನಿಮ್ಮ ಕೆಲಸಕ್ಕೆ ನಾವು ಎಷ್ಟು ರಿವಾರ್ಡ್ ಕೊಡಬೇಕು ಅಷ್ಟು ಕೊಡಲೇಬೇಕಾಗತ್ತೆ. ಯು ಡಿಸರ್ವ್ ಇಟ್. ಹಾಗೆಯೇ ಸೊ ನನ್ನ ಕೆಲಸಕ್ಕೆ ನಾನು ಎಷ್ಟು ಸಂಬಳ ತೊಗೋಬೇಕು, ಸಂಬಳ ಅನ್ನೋದಕ್ಕಿಂತ ಕೂಲಿ, ನಾವೆಷ್ಟು ಕೂಲಿ ಪಡಿಬೇಕೋ ಅಷ್ಟು ಜನ ನಿರ್ಣಯ ಮಾಡ್ತಾರೆ, ನಿರ್ಮಾಪಕರು ಡಿಸೈಡ್ ಮಾಡ್ತಾರೆ. ಇಟ್ಸ್ ಲೈಕ್ ದಟ್ ಅಲ್ವಾ. ಸುಮ್ಮನೆ ಏನೋ ಬಂದ ತಕ್ಷಣ ನಾನು 2 ಕೋಟಿ 3 ಕೋಟಿ ಕೊಡಿ, ನಂಗೆ 5 ಕೋಟಿ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಶುಡ್ ಆಲ್ವೇಸ್ ಸಿ ದ ಮಾರ್ಕೆಟಲ್ಲಿ ಹೆಂಗಿದೆ. ಖಂಡಿತ ಅಲ್ವಾ. ಯಾವುದೋ ಎಲ್ಲ ವೆಜಿಟೇಬಲ್ಸ್ ಇಟ್ಟಾಗ ಮಾರ್ಕೆಟಲ್ಲಿ ಯಾವ ವೆಜಿಟೇಬಲ್ಸ್ ಓಡ್ತಿದೆ ಮಾತ್ರ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಬೇಕೇ ಬೇಕು ದುಡ್ಡು ಕೊಟ್ಟು ತೊಗೊಳ್ತೀವಿ. ಹಾಗೇ ಇಟ್ಸ್ ಲೈಕ್ ದ್ಯಾಟ್. ಹೀರೋಗಳೇ ಯಾಕೆ ಕೋಟ್ಯಾಂತರ ರೂಪಾಯಿ ರೆಮ್ಯುನರೇಷನ್ ತೊಗೊತಾರೆ, ಹೀರೋಯಿನ್ಸ್ ಯಾಕೆ ತಗೋಬಾರ್ದು ಅಂತಕ್ಕಂಥದ್ದು ಈ ಪರಭಾಷೆಗಳಲ್ಲಿ ಹೀರೋಯಿನ್ಸ್ ತೊಗೊಳೋದುಂಟು. ಬಟ್ ಕನ್ನಡಕ್ಕೆ ಬಂದಾಗ ಇಟ್ಸ್ ಲೆಸ್ ದ್ಯಾನ್ 1 crore ಅಂದಾಗ ಯಾಕೆ ಹೀರೋಯಿನ್ಸ್ಗೂ ಸರಿಸಮಾನವಾದಂಥ ರೆಮ್ಯುನರೇಷನ್ ಸಿಗ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆಗಳು ಈ ಹಿಂದೆನೇ ಅಲೆ ಎದ್ದಿತ್ತು. ಅದಕ್ಕೆ ಉತ್ತರ ಈ ರೂಪದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲ, ಖಂಡಿತವಾಗ್ಲೂ ಸಿ ಮಾರ್ಕೆಟ್ ಅಂತ ಬಂದಾಗ ಡೆಫಿನೆಟ್ಲಿ ನಾನು ಇದನ್ನು ಡಿನೈ ಮಾಡೋಕ್ಕೆ ಹೋಗಲ್ಲ. ಲೈಕ್ ಹೀರೋಗಳಿಗೆ 1 ಸ್ಟೆಪ್ ಅಹೆಡ್ ಇದ್ದೇ ಇರುತ್ತೆ, ರೈಟ್. ಆ್ಯಂಡ್ ಹೆಣ್ಮಕ್ಳಿಗೆ ಏನಕ್ಕಾಗಲ್ಲ, ಯು ಹ್ಯಾವ್ ಟು ಪ್ರೂವ್ ಇಟ್ ಅಲ್ಲ. ಬಿಸ್ನೆಸ್ ವೈಸ್ ಅಂತ ಬಂದಾಗ ಆ ಫೇಸ್ ವ್ಯಾಲ್ಯೂ ನೋಡ್ತಾರೆ. ಅಂದರೆ ಅವ್ರಿಗೆ ಮಾರ್ಕೆಟ್ ಅಂತ ಬಂದಾಗ ಇಟ್ ಈಸ್ ಅಗೇನ್ ಫ್ಯಾನ್ಸ್. ಅವ್ರಿಗೆ ಎಷ್ಟು ಅಟೆನ್ಷನ್ ಸಿಗುತ್ತೆ, ಇಲ್ಲ ಸಿನಿಮಾಗಳು ಯಾವ್ದು ಮಾಡಿದ್ದಾರೆ, ಸಿನಿಮಾ ಹೆಂಗೆ ಅವ್ರಿಗೆ ಇನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲಿ ಟರ್ನ್ ಓವರ್ ಆಗಿದೆ, ಅವ್ರಿಗೆ ರಿಟರ್ನ್ಸ್ ಹೆಂಗೆ ಬಂದಿದೆ, ಎಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡಾದಮೇಲೆ ಡಿಸೈಡ್ ಮಾಡೋಕ್ಕಾಗತ್ತೆ. ಸೊ ನನಗೂ ಬೇಜಾರಿದೆ ಹೀರೋಗಳಿಗೆ ಇಷ್ಟು ರೆಮ್ಯುನರೇಷನ್ ಕೊಟ್ಟಾಗ ಅಟ್ಲೀಸ್ಟ್ ಹಾಫ್ ಆಫ್ ಇಟ್ ನಮ್ಗೆ ಯಾಕೆ ಬರಲ್ಲ ಅಂತ. ಬಟ್ ಉತ್ತರ ನಮ್ಮ ಹತ್ರನೇ ಇದೆ. ಐ ಥಿಂಕ್ ವಿ ರಿಯಲಿ ಟು ವರ್ಕ್ ವೆರಿ ಹಾರ್ಡ್ ಆ್ಯಸ್ ಎನ್ ಇಂಡಿವಿಜುವಲ್. ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಒಟ್ಟಿಗೆ ನಾವು ತರೆ ಹಂಚ್ಕೊಂಡಾಗ ಓಕೆ, ಅವ್ರ ಜೊತೆ ನಾವು ಕಾಣಿಸ್ಕೊತಿದ್ದೀವಿ ಅಂತಲ್ಲ, ನಾವೇನು ಮಾಡ್ತಿದ್ದೀವಿ ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್, ನಾವು ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ತಿದ್ದೀವಿ. ಮಾರ್ಕೆಟ್ ಮಾಡೋ ಅವಶ್ಯಕತೆ ನಮಗಿಲ್ಲ. ನಮ್ಮ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರೆ ಸಾಕು. ಸೊ ಕೆಲಸ ಮಾರ್ಕೆಟ್ ಆಗಬೇಕು, ಮಾರ್ಕೆಟ್ ಆಗಬಾರ್ದು, ಇಲ್ಲ PR ಮಾರ್ಕೆಟ್ ಆಗಬಾರ್ದು, ಕೆಲಸ. ಸೂಪರ್. ಆವಾಗಲೇ ರಚಿತಾರಾಮ್ ಅವರು ಕೂಲಿ ಅಂತ ಒಂದು ಪದನ ಮೆನ್ಷನ್ ಮಾಡಿದ್ರು. ಅವ್ರಿಗೆ ಯಾಕೆ ಅಷ್ಟು ಬೇಗ ಮೈಂಡಿಗೆ ಬಂತು ಅಂತಂದರೆ ಅವರು ಕೂಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದು ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಜೊತೆ, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಜೊತೆ. ಎಸ್, ಹೋಗಿ ಈಗ ಆಲ್ರೆಡಿ ಒಂದು ಶೆಡ್ಯೂಲ್ ಮುಗಿಸಿ ಬಂದಿದ್ದೀರಾ ಅಂತ ನಮಗೆ ಸಿಕ್ಕಿರೋ ಮಾಹಿತಿ. ಇವಾಗ ಕೂಲಿ ಅಂತ ನಾವೇನಕ್ಕೆ ಕರಿತೀವಿ, ಕೂಲಿ ಅಂದರೆ ಕೆಲಸ ಮಾಡಿಕೊಂಡು ನಮ್ಗೆ ಆ ಒಂದು ದಿನದ ಕೂಲಿ ನಮಗೆ ಬರಬೇಕು ಅಂತ. ಹಾಗೆ ತಾನೇ ನೀವು ಕೆಲಸ ಮಾಡೋದು, ಅದಕ್ಕೆ ನಾನು ಕೂಲಿ ಅಂದಿದ್ದು. ಇಟ್ಸ್ ನಾಟ್ ದಟ್ ಕೂಲಿ ಸಿನಿಮಾ. ಒಂದು ಹೇಳ್ತೀನಿ, ಸಿನಿಮಾ ತಂಡದಿಂದ ಏನಾದರೂ ಒಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆಯಾ, ಇಲ್ಲ ಅಲ್ವಾ. ಸೊ ಕಾಲ್ ಬಂದಿರೋದು ಸತ್ಯ, ನಾನು ಅದ್ರ ಬಗ್ಗೆ ನಾನು ಸುಳ್ಳು ಅಂತ ಹೇಳಲ್ಲ. ಸೊ ನೋಡೋಣ, ಇನ್ನೂ ತುಂಬ ಇದೆ ಆ ಸಿನಿಮಾ ಜರ್ನಿ. ಯಾವತ್ತಾದರೂ ಒಂದಿನ ಹೋಗಿ ನಾನು ಶೂಟಿಂಗ್ ಭಾಗವಹಿಸಬಹುದೇನೋ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ಒಫಿಷಿಯಲ್ ಕಾಲ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ಏನು ಗೊತ್ತಾ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ಅಫಿಷಿಯಲಿ ಸಿನಿಮಾ ಪ್ರೊಡಕ್ಷನ್ ಟೀಮಿಂದನೇ ಅನೌನ್ಸ್ ಆಗಲಿ ಅಥವಾ ನಿರ್ದೇಶಕರಾದಂಥ ಲೋಕೇಶ್ ಕನಕರಾಜ್ ಅವ್ರ ಮೂಲಕನೇ ಅಫಿಷಿಯಲಿ ಅನೌನ್ಸ್ ಆಗಲಿ ಅಂತ ಇವ್ರು ರಿವೀಲ್ ಮಾಡ್ತಿಲ್ಲ. ಬಟ್ ಐ ಆಮ್ ಶ್ಯೂರ್ ಇವ್ರು ಆಲ್ರೆಡಿ ಒಂದು ಶೆಡ್ಯೂಲ್ ಮುಗಿಸಿ ಬಂದಿದ್ದಾರೆ. ಎಸ್ ರಚಿತಾ ಅವ್ರೆ, ಇಲ್ಲ ಅದು ನೀವು ಹೇಳಿಲ್ಲ, ಇದು ಬಿಡಿ. ಅವ್ರು ಹೇಳಿದ್ರು ಹೇಳಿಲ್ಲ. ಈಗ ನಾನು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀನಿ ಅಂದಮೇಲೆ ನಾನು ಕನ್ಫರ್ಮ್ ಮಾಡಬೇಕು. ಇಷ್ಟೊತ್ತವರೆಗೂ ನನ್ನ ಕನ್ಫರ್ಮೇಷನ್ ತೊಗೊಂಡಿದ್ದಾರೆ ಅವರು. ಇದು ಒಂದು ವಿಷಯ ಅವ್ರು ಕನ್ಫರ್ಮ್ ಮಾಡೋದಲ್ಲ, ಇದನ್ನು ನೀವು ಎಡಿಟ್ ಮಾಡೋಂಗಿಲ್ಲ, ಇದನ್ನು ಯು ಆರ್ ಟೆಲಿಕಾಸ್ಟಿಂಗ್ ಇಟ್. ನಾನು ಕನ್ಫರ್ಮ್ ಮಾಡ್ತಾನೆ ಇಲ್ಲ. ವಾಟ್ ಡಿಡ್ ಐ ಸೇ ಲಕ್ಷ್ಮಿ, ಐ ವಿಲ್ ಹಿಟ್ ಯು. ಎಸ್, ಕಳೆದ ವರ್ಷ 2024 ಮುಗೀತು, 2025 ಶುರುವಾಯಿತು.
ಸೊ 2024 ಒಂದೇ ಒಂದು ಸಿನಿಮಾ ರಿಲೀಸ್ ಆಯಿತು, ಮ್ಯಾಟ್ನಿ ಸಿನಿಮಾ. ಬಟ್ ಈ ವರ್ಷ ಒಂದು 5-6 ಸಿನಿಮಾಗಳಲ್ಲಿ ರಚಿತ್ ರಾಮ್ ಅವರು ಬ್ಯುಸಿ ಆಗಿದ್ದಾರೆ. ಸೊ ಯಾವೆಲ್ಲ ಸಿನಿಮಾಗಳ ಶೂಟಿಂಗ್ ಆಗ್ತಾ ಇದೆ ಅಂತಕ್ಕಂಥ ಲೈನಪ್ಸಲ್ಲಿರೋದು ಸಂಜು ವೆಡ್ಸ್ ಗೀತಾ January 10th ರಿಲೀಸ್ ಆಗ್ತದೆ. ಆ್ಯಂಡ್ VK 29 ವಿಜಯ್ ಅವರ ಸಿನಿಮಾ, ಜಡೇಶ್ ಅವ್ರ ನಿರ್ದೇಶನ, ಆ ಸಿನಿಮಾ. ಅಯೋಗ್ಯ ನಡೀತಿದೆ, ಇನ್ನೊಂದೆರಡು ಸೈನ್ ಮಾಡಿದ್ದೀವಿ. ಸೊ ಗೋಯಿಂಗ್ ಆನ್. ಕಲ್ಟ್ ಸಿನಿಮಾ ಬಗ್ಗೆನೂ ಜಾಸ್ತಿ ಕೇಳ್ಪಟ್ವಿ. ಕಲ್ಟ್ ಇಂಪಾರ್ಟೆಂಟ್. ಕಲ್ಟ್ ಸಿನಿಮಾ ಕೂಡ ಕಲ್ಟ್ ಕೂಡ ಚೆನ್ನಾಗಿ ನಡೀತಿದೆ. ನಾವು ಒಂದು ಸ್ಕೆಡ್ಯೂಲ್ನ ನಾವು ಮ್ಯಾಂಗ್ಳೂರು ಉಡುಪಿಲಿ ಮುಗಿಸ್ಕೊಂಡು ಬಂದಿರೋದು. ಸಿನಿಮಾ ಚೆನ್ನಾಗಿ ಬರ್ತಿದೆ. ಜಯದ್ ಆ್ಯಂಡ್ ಅನಿಲ್ ಅವರ ನಿರ್ದೇಶನದಲ್ಲಿ. ಅದು ಬೇರೆ ಥರ ಪಾತ್ರ. ನನಗೆ ಇವಾಗ ಮಾಡ್ತಿರುವಂಥ ಸಿನಿಮಾಗಳು ಏನು ಪಾತ್ರ ಇದೆಯಲ್ಲ, ಅದ್ರಿಗಿಂತ ತುಂಬ ವಿಭಿನ್ನವಾಗಿರುವಂಥ ಪಾತ್ರ. ಸೊ ನೈಸ್. ಸ್ಯಾರಿಗಿರಿ ಏನು ನೋಡಲ್ಲ ನಾವು ಅನಿಸುತ್ತೆ, ಫುಲ್ ಟಾಮ್ ಬಾಯ್ ರೋಲ್ ಅನಿಸುತ್ತೆ. ಇಲ್ಲ ಎರಡು ಮಿಕ್ಸ್. ಓಕೆ, ಇನ್ನು ಇಂಪಾರ್ಟೆಂಟ್ 2 ಕ್ವಶನ್ಗಳು ಕೇಳಲೇಬೇಕು ನಾನು. ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಕ್ಕಂತಹ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ನ ರಚಿತ್ ರಾಮ್ ಅವ್ರು ಹೇಗೆ ತಗೊತಾರೆ ಅಂತ ನಾನು ಸ್ವಲ್ಪ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಡೈರೆಕ್ಟ್ಲಿ ಕೇಳಿದ್ರೆ ನೀವು ಏನು ಅಂದ್ಕೊತೀರೋ ಅಂತ. ಸೊ ಆ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಕ್ಕಂಥ ಕಾಮೆಂಟ್ಸ್ ಬಗ್ಗೆ ನೀವು ಯಾವ ರೀತಿ ತಗೋತೀರಾ ಅಂತ. ಡೈರೆಕ್ಟಾಗಿ ಕೇಳಿದ್ರೆ ಏನು ಅಂದ್ಕೊಳ್ತಿರೋ ಅಂತ ಅಲ್ಲ, ಡೈರೆಕ್ಟಾಗಿ ಕೇಳಿದ್ರೂ ಏನೂ ಅಂದ್ಕೊಳ್ಳಲ್ಲ. ಯಾಕೆಂದರೆ ಅಲ್ಲಿ ಏನಿದೆ ಅಂತ ಅಂದ್ಕೊಳ್ಳಿ ನಾನು, ನನ್ನ ಉತ್ತರ. ಸೊ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಪ್ರತಿಯೊಬ್ಬ ಪಬ್ಲಿಕ್ ಫಿಗರ್ ಆಗಿರುವಂಥ ವ್ಯಕ್ತಿಗೆ ಇಟ್ ಈಸ್ ಕಾಮನ್, ತುಂಬಾ ಸಹಜವಾಗಿರುವಂಥ ಒಂದು ವಿಷಯ. ಇಟ್ಸ್ ಅ ಪಾರ್ಟ್ ಆಫ್ ದೇರ್ ಲೈಫ್. ಸೊ ಹಾಗೆಯೇ ಸಿಮಿಲರ್ಲಿ ನನಗೂ ಬಂದಿರುವಂಥ ಕೆಲವೊಂದು ವಿಚಾರಗಳು ಅಂತೆ ಕಂತೆ ಅಲ್ವಾ, ಅಂತೆ ಕಂತೆಗೆ ನಾವು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಅಕಸ್ಮಾತ್ ಅಂತೆ ಕಂತೆಗಳಿಗೆ ನಾನೇನಾದರೂ ನಿಜವಾಗ್ಲೂ ನಿಜ ಹೌದು ಅಂತ ಏನಾದರೂ ಇದ್ದರೆ, ನಾನು ಇಷ್ಟು ಬೋಲ್ಡಾಗಿ ಇಷ್ಟು ಕಾನ್ಫಿಡೆಂಟಾಗಿ ನಾನು ಮೈಕ್ ಮುಂದೆ ನಿಮ್ಗಳ ಮುಂದೆ ನಾನು ಮಾತಾಡ್ತಿರ್ಲಿಲ್ಲ. ಬೇಡ ಬಿಡಪ್ಪ, ಯಾಕೆ ಬೇಕು ನನಗಿದು ಅಂತ ಹೇಳ್ತಿದ್ದೆ. ಸೊ ತಪ್ಪು ಮಾಡಿದರೆ, ನನಗೆ ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ, ನಾನು ರಚಿತಾ ರಾಮ್ ತಪ್ಪು ಮಾಡಿದರೆ ಖಂಡಿತವಾಗ್ಲೂ ತಪ್ಪು ಒಪ್ಕೊಳ್ತೀನಿ. ಹೌದು, ಎಸ್ ಐ ಡಿಡ್ ಇಟ್. ಖುಷಿ ಅಂತ ಬಂದಾಗ, ಏನೋ ಒಂದು ಸಾಧನೆ ಮಾಡಿದಾಗ ಅದನ್ನು ಅಷ್ಟು ಚೆನ್ನಾಗಿ ಹೆಮ್ಮೆಯಿಂದ ತಗೊಳ್ತೀನಿ ಅಂತ ಅಂದಾಗ, ಯಾಕೆ ತಪ್ಪು ಮಾಡಿದಾಗ ನಾವು ಯಾಕೆ ತೊಗೋಬಾರ್ದು? ಆ ಥರ ನಿಟ್ಟಿನಲ್ಲಿ ನಾನು ತಪ್ಪು ಮಾಡಿಲ್ಲದೆ ಇರಬೇಕಾದ್ರೆ ಎಷ್ಟೊಂದು ವಿಚಾರಗಳಲ್ಲಿ ನಾನು ಯಾಕೆ ಕಿವಿ ಕೊಡಲಿ, ನಾನು ಯಾಕೆ ಅದ್ರ ಬಗ್ಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡಲಿ ಅಂತ ಅಷ್ಟೆ. ಅಲ್ಲ, ನಿಮಗೆ ನಿಮ್ಮದೇ ಆದಂಥ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ನಿಮ್ಮದೇ ಆದಂಥ ಒಂದಷ್ಟು ಪ್ರಿನ್ಸಿಪಲ್ಸ್ ಇದೆ, ಎಥಿಕ್ಸ್ ಇದೆ. ಸೊ ಯಾರೋ ಒಬ್ಬರು ಬಂದು ನಿಮ್ಮ ಚಾರಿತ್ರ್ಯವಧೆ ಮಾಡ್ತಿದ್ದಾರೆ ಅಂತಂದಾಗ XYZ, ನೀವು ಯಾಕೆ ಸುಮ್ಮನೆ ಬಿಡಬೇಕು ಅಂತಕ್ಕಂಥದ್ದು? ಐ ಥಿಂಕ್ ಇತ್ತೀಚೆಗೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ರೀಸೆಂಟಾಗಿ ಒಂದು 2-3 ವರ್ಷದ ಹಿಂದೆ ಒಂದು ಪ್ರಕರಣದಲ್ಲಿ ನನಗೆ ಇದೇ ಥರ ಒಂದು ಪ್ರೆಸ್ ಮೀಟಲ್ಲಿ ನನಗೆ ವಿಷಯದ ಬಗ್ಗೆ ಹೇಳಿದಾಗ ನಾನು ಹೇಳಿದ್ದುಂಟು, ನನಗೆ ಅನಾಗತ್ಯವಾಗಿ ನನಗೆ ಸಂಬಂಧ ಇಲ್ಲದೆ ಇರುವಂಥ ವಿಷಯಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ ಅಂತ. ಅದೇ ರೀತಿ ನನಗೆ ಸಂಬಂಧ ಇಲ್ಲ. ಸೊ ಒಂದು ವಿಷಯ ಹೇಳ್ತೀನಿ, ನೀವೇನು ಹೇಳಿದ್ರಿ ನನಗೆ 11-12 ವರ್ಷದಿಂದ ಸತತವಾಗಿ ಇಂಡಸ್ಟ್ರಿಲಿ ಇದ್ದಾರೆ ಅಂತ. ಸೊ ಆ್ಯಂಡ್ ನಾನು ಒಂದು ಮಾತು ಹೇಳಿದೆ, ಪ್ರತಿಯೊಬ್ಬರು ಕೆಲಸ ಮಾಡ್ತಿರೋದೆ ಅವರ ಕೂಲಿಗೋಸ್ಕರ, ಸ್ಯಾಲರಿ, ರೈಟ್? ಸೊ 12 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಫ್ರೀಯಾಗಿ ಮಾಡಿಲ್ಲ, ಯಾವ ಸಿನಿಮಾನೂ ಫ್ರೀಯಾಗಿ ಮಾಡಿಲ್ಲ. ಆ್ಯಂಡ್ ಟೆಲಿವಿಷನ್ಲಿ ಹಲವಾರು ಶೋಗಳಲ್ಲಿ ಕೂತ್ಕೊಂಡಿದ್ದೀನಿ ಎಷ್ಟೋ ವರ್ಷದಿಂದ. ಐ ಥಿಂಕ್ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿಂದ ಹಲವಾರು ಶೋಗಳಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಅದು ಕೂಡ ನಾನು ಯಾವತ್ತೂ ಫ್ರೀಯಾಗಿ ಮಾಡಿಲ್ಲ. ಹಾಗೆಯೇ ಸ್ಟೋರ್ ಲಾಂಚ್ ಆಗಿರ್ಬೋದು, ಇನಾಗ್ರೇಷನ್ಸ್ ಆಗಿರ್ಬೋದು, ಇಲ್ಲ ಒಂದು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಆಗಿರ್ಬೋದು, ಹಲವಾರು ವಿಷಯ, ಈ ಥರ ಒಂದು ವಿಷಯಗಳಲ್ಲಿ ಯಾವತ್ತೂ ಫ್ರೀಯಾಗಿ ಕೆಲಸ, ಯಾರೇ ಫ್ರೀಯಾಗಿ ಕೆಲಸ ಮಾಡ್ತಾರೆ ಈವನ್ ಸೊಸೈಟಿಲಿ ಯಾರೂ ಫ್ರೀಯಾಗಿ ಕೆಲಸ ಮಾಡಲ್ಲ. ಎಷ್ಟೇ ಒಳ್ಳೆಯವರಾಗಿದ್ರು ಸರಿ, ಅಟ್ಲೀಸ್ಟ್ ಹೇಳೋ ಅಂಥ ಒಂದು 10 ರೂಪಾಯಲ್ಲಿ ನೀನು 5% ಕೊಡು, ಬಟ್ ನನ್ನ ಕೆಲಸಕ್ಕೆ ನೀನು ದುಡ್ಡು ಕೊಡ್ತಿದ್ಯಾ ಅಂತ. ನಾನು ಪ್ರತಿಯೊಂದು ಸಿನಿಮಾಗಳಲ್ಲಿ ನಾನು ಬಣ್ಣ ಹಚ್ಚಿದಾಗಿಂದ ಇವತ್ತಿನವರೆಗೂ ನನ್ನ ಭಗವಂತ, ಎಗೇನ್ ಗಾಡ್ಸ್ ಗ್ರೇಸ್, ನನ್ನ ಎಲ್ಲ ನಿರ್ಮಾಪಕರು ನನಗೆ ಒಳ್ಳೆ ಸಂಬಳ ಕೊಟ್ಟು ಕೆಲಸ ಮಾಡಿಸ್ಕೊಂಡು ನನ್ನನ್ನು ಕಳಿಸಿರೋ ಅಂಥದ್ದು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಆ ಗರ್ವದಿಂದ ಹೇಳ್ಕೊಳ್ತೀನಿ, 12 ವರ್ಷ ಖುಷಿಯಾಗಿ ನೆಮ್ಮದಿಯಾಗಿ ನನ್ನನ್ನು
ತುಂಬ ಒಳ್ಳೆ ರೀತಿಲಿ ನನ್ನ ಚಿತ್ರ ತಂಡ ಆಗಿರ್ಬೋದು, ನನ್ನ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು, ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ದಕ್ಕೆ, ಆ್ಯಂಡ್ ಎಲ್ಲ ಫ್ಯಾನ್ಸ್ಗೂ. ಲವ್ಲಿ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದರೆ, ದರ್ಶನ್ ಅವ್ರದ್ದು ಒಂದು ಇನ್ಸಿಡೆಂಟ್ ಆಗುತ್ತೆ. ಸೊ ಅವ್ರದ್ದು ಆ ಇನ್ಸಿಡೆಂಟ್ ಆದಾಗ ನಿಮಗೆ ಕಿವಿಗೆ ಬಿದ್ದಾಗ, ಅಥವಾ ಮಾಧ್ಯಮಗಳ ಮೂಲಕನೋ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕನೋ ಅಥವಾ XYZ ಯಾರೋ ಬಂದು ನಿಮ್ಮ ಅಸಿಸ್ಟೆಂಟು ಈ ಥರದಂತೆ ಹೇಳಿದಾಗ ಫಸ್ಟ್ ರಿಯಾಕ್ಷನ್ ನಿಮ್ದು ಏನಿತ್ತು ಅಂತ? ಎಲ್ರಿಗೂ ಯಾವ ರಿಯಾಕ್ಷನ್ಸ್ ಬಂದಿರುತ್ತೋ ನನಗೂ ಅದೇ ಥರ ಶಾಕ್ ಆಯಿತು. ಹೌದಾ ಅನ್ನೋ ಒಂದು ಎಕ್ಸ್ಪ್ರೆಷನ್ಸಲ್ಲಿತ್ತೆ. ಬಟ್ ಎಲ್ಲದಕ್ಕೂ ಭಗವಂತ ನಿರ್ಣಯ ಮಾಡ್ತಾನೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಕಾಲಾಯ ತಸ್ಮೈ ನಮಃ. ಸೊ ಜಸ್ಟ್ ವೆಯ್ಟ್ ಫಾರ್ ದ ಟೈಮ್, ಆ್ಯಂಡ್ ಟೈಮ್ ಈಸ್ ಗೋಯಿಂಗ್ ಟು ರಿವೀಲ್ ಎವ್ರಿಥಿಂಗ್ ಅಲ್ಲ. ಎಲ್ಲ ವಿಷಯನೂ ಸಡನ್ನಾಗಿ ಏನೋ ಒಂದು ಹೆಚ್ಚು ಕಡಿಮೆ ಆದಾಗ ಅದಕ್ಕೆ ನಾವು ಯಾವುದೇ ವಿಷಯ ಈಗ ತುಂಬ ಈಸಿ, ಇನ್ಸ್ಟೆಂಟಲ್ಲಿ ಸೆಕೆಂಡಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಬಗ್ಗೆ ಕಮೆಂಟ್ ಮಾಡ್ಬೋದು. ಬಟ್ ಲೇಟರ್ ಆನ್ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅದ್ರ ಬಗ್ಗೆ, ಯಾವುದೋ ಒಂದು ಇಂಡಿವಿಜುವಲ್ ಬಗ್ಗೆ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಿ ನೋಡಿದಾಗ ಅದಕ್ಕೊಂದು ಉತ್ತರ ಸಿಗುತ್ತೆ. ಅಷ್ಟು ಈಸಿಯಾಗಿ ಭಗವಂತ ಯಾರನ್ನೂ ಯಾವ ವಿಷಯಕ್ಕೂ ಸುಮ್ಮನೆ ಬಿಟ್ಟಿರಲ್ಲ. ಸೊ ಎಲ್ಲದಕ್ಕೂ ಒಂದು ರೀಸನ್ ಅಂತ ಇರುತ್ತೆ. ಆ್ಯಂಡ್ ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ತಪ್ಪಾಗತ್ತೆ. ನನಗೆ ಅವರು ಇಂಡಸ್ಟ್ರಿಗೆ ಜನ್ಮ ಕೊಟ್ಟಂಥ ವ್ಯಕ್ತಿ. ಸೊ ನಾವು ನನ್ನ ತಂದೆ ತಾಯಿ ಬಗ್ಗೆ ನಾನು ಹೆಂಗೆ ಮಾತಾಡ್ತೀನೋ ಅವ್ರ ಬಗ್ಗೆನೂ ಅಷ್ಟೇ ಗೌರವ ಇಟ್ಟು ಮಾತಾಡ್ತೀನಿ. ಖಂಡಿತವಾಗ್ಲೂ ಎಸ್. ಸೊ ಹೀ ಈಸ್ ದೇರ್, ಅವ್ರ ಫ್ಯಾಮಿಲಿ ಇದೆ, ಆ್ಯಂಡ್ ನ್ಯಾಯಾಲಯ ಇದೆ, ಎಲ್ಲ ಅದಕ್ಕೊಂದು ಎಂಡ್ ಅಂತ ಬಂದೇ ಬರುತ್ತೆ. ಆ್ಯಂಡ್ ದಟ್ಸ್ ಆಲ್ ಐ ಕ್ಯಾನ್ ಸೇ. ಸೊ ದರ್ಶನ್ ಅವ್ರಿಗೆ ನಿರೀಕ್ಷಣಾ ಜಾಮೀನು ಸಿಕ್ತು, ಆಮೇಲೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ತು. ಸೊ ನೀವು ಅವರ ಫ್ಯಾನ್ ಆಗಿ ಅವರೊಟ್ಟಿಗೆ ಕೆಲಸ ಮಾಡೋಂಥ ಒಬ್ಬ ಕೋಸ್ಟಾರ್ ಆಗಿ ನಿಮ್ಗೆ ಎಷ್ಟು ಖುಷಿ ಆಯಿತು ಆ ಟೈಮ್ಗೆ ಅಂತ? ಖುಷಿ ಖಂಡಿತವಾಗ್ಲೂ ಆಯಿತು. ನ್ಯಾಯಾಲಯ ತೀರ್ಪು ಅಷ್ಟು ಈಸಿಯಾಗೆಲ್ಲ ಕೊಡಲ್ಲ ಅಲ್ವಾ. ಆ್ಯಂಡ್ ಅವ್ರಿಗೆ ಜಾಮೀನು ಸಿಕ್ಕಿದ ತಕ್ಷಣ ರಿಯಲಿ ಪರ್ಸನಲಿ ಐ ಫೆಲ್ಟ್ ಹ್ಯಾಪಿ. ಆ್ಯಂಡ್ ಐ ಥಿಂಕ್ ಎವ್ರಿಥಿಂಗ್ ಅಂದರೆ ಎಲ್ಲನೂ ವಿಷಯಗಳು ಸಾರ್ಟ್ ಔಟ್ ಆಗುತ್ತೆ. ನಾನು ತುಂಬ ದೇವ್ರನ್ನ ನಂಬೋಳು. ಸೊ ಅವನಿಗೆ ಗೊತ್ತಿರುತ್ತೆ ಯಾವುದನ್ನು ಯಾರನ್ನ ಯಾವಾಗ ಏನು ಮಾಡಬೇಕು ಅಂತ. ಸೊ ಯಾವ ವಿಷಯನ ಎಲ್ಲಿಗೆ ತಲುಪಿಸ್ಬೇಕು ಅಂತ. ಸೊ ಅವನ ಮುಂದೆ ನಾವು ಎಲ್ಲರೂ ಚಿಕ್ಕೋರು. ಒಬ್ಬ ಹೆಣ್ಣಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ನಿಂತ್ಕೊಂಡು ಅವ್ರ ಪರ ಹೋರಾಡಿದಂತಹ ಒಂದು ಸ್ಟ್ರಗ್ಲಿಂಗ್ಸ್ ಇದೆಯಲ್ಲ, ಅದು ನಿಜಕ್ಕೂ ತುಂಬ ಇನ್ಸ್ಪಿರೇಷನ್ ಆಗುತ್ತೆ ತುಂಬ ಜನ ಹೆಣ್ಮಕ್ಳಿಗೆ. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದು. ವಿಜಯಲಕ್ಷ್ಮಿ ದರ್ಶನ್ ಅವರು ಖಂಡಿತವಾಗ್ಲೂ ವಾಟ್ ಡು ಐ ಸೇ ಅಬೌಟ್ ಹರ್, ವೆರಿ ಸ್ಟ್ರಾಂಗ್ ವುಮೆನ್ ಅಷ್ಟೇ ಹೇಳ್ತೀನಿ. ಆ್ಯಂಡ್ ತುಂಬಾ ಯುದ್ಧಗಳನ್ನ ಫೇಸ್ ಮಾಡಿರುವಂಥ ಒಬ್ಬ ಮಹಿಳೆ. ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಪವರ್ ಟು ಹರ್. ಆ್ಯಂಡ್ ನನ್ನ ಒಂದು ಪರ್ಸ್ನಲ್ ವಿಷಸ್ ಏನು ಅಂದರೆ, ಖುಷಿಯಾಗಿರ್ಬೇಕು ಅವರ ಫ್ಯಾಮಿಲಿ, ಆ್ಯಂಡ್ ಖುಷಿಯಾಗಿ ನೆಮ್ಮದಿಯಾಗಿ ಸದಾ ಅವರ ಜೀವನದಲ್ಲಿ ಖುಷಿ ಇರಲಿ. ಆ್ಯಂಡ್ ಪ್ರತಿಯೊಬ್ಬರು ಲೈಫಲ್ಲೂ, ಆ್ಯಂಡ್ ದಿಸ್ ಇಸ್ ಅಪಾರ್ಟ್ ಫ್ರಮ್ ದೇರ್ ಲೈಫ್, ಐ ಥಿಂಕ್ ಪ್ರತಿಯೊಬ್ಬರ ಲೈಫಲ್ಲೂ ಖುಷಿ ಇರಲಿ. ಯಾವುದೇ ಥರ ನೆಗೆಟಿವ್ಸ್ ಇಶ್ಯೂಸ್ ಆಗದೇನೆ ಒಳ್ಳೇದು ಮಾತಾಡೋಣ, ಒಳ್ಳೇದನ್ನ ಕೇಳೋಣ, ಒಳ್ಳೇದಾಗಿ ನಡ್ಕೊಳೋಣ, ಒಳ್ಳೆಯವರಾಗಿರೋಣ ಅಷ್ಟೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಸೊ ಕೊನೆಯದಾಗಿ ಸಂಜು ವೆಟ್ಸ್ ಗೀತಾ 2 10th ಬರ್ತಾ ಇದೆ, ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ? ಸಂಜು ವೆಟ್ಸ್ ಗೀತಾ 2 ನನ್ನ ಫ್ಯಾನ್ಸ್ಗೆ ನಾನು ಹೇಳೋದು ಒಂದೇ, January 10ನೇ ತಾರೀಕು ಸಿನಿಮಾ ಹೋಗಿ ನೋಡಿ. January 1 ದಿನ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಸಿನಿಮಾ ಮಾರ್ನಿಂಗ್ ಶೋ ನೋಡಾದಮೇಲೆ ನಿಮ್ಮ ರಿವ್ಯೂಸ್ ಖಂಡಿತವಾಗ್ಲೂ ನಾವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಹಾನೆಸ್ಟ್ ರಿವ್ಯೂ ಕೊಡಿ. ಏನೋ ಯಾರೋ ಇಷ್ಟ ಇಲ್ಲ ಆ ಒಂದು ಸಿನಿಮಾದಲ್ಲಿ, ಇನ್ನೇನೋ ಇಷ್ಟ ಆಗಲಿಲ್ಲ ಅಂತ ಅಲ್ಲ. ಸಿನಿಮಾ ಥರ ನೋಡಿ, ಒಬ್ಬ ಸಿನಿಮಾ ಪ್ರೇಕ್ಷಕರಾಗಿ ಒಳ್ಳೆ ರಿವ್ಯೂನ ಕೊಡಿ. ಸಿನಿಮಾ ಇಷ್ಟ ಆದರೆ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗೇ ಆಗತ್ತೆ. ಥ್ಯಾಂಕ್ ಯು ರಚು ಅವರೇ.
ಕಳೆದ ವರ್ಷ ಒಂದೇ ಒಂದು ಸಿನಿಮಾ ಬಂದಿತ್ತು, ಈ ವರ್ಷ ಮೋರ್ ದ್ಯಾನ್ 3-4 ಸಿನಿಮಾ ಬರಲಿ ಅಂತ ನಾವು ಆಶಿಸ್ತೀವಿ. ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್. ಸಂಜು ವೆಟ್ಸ್ ಗೀತಾ 2 ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ. ಎಸ್ ವೀಕ್ಷಕರೇ, ಇದಾಗಿತ್ತು ಡಿಂಪಲ್ ಕ್ವೀನ್ ಸ್ಯಾಂಡ್ಲ್ವುಡ್ನ ಲೇಡಿ ಸೂಪರ್ ಸ್ಟಾರ್ ರಚಿತ್ ರಾಮ್ ಅವರ ಮಂದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪೃಥ್ವಿರಾಜ್ ಜೊತೆ ಲಕ್ಷ್ಮೀನಾರಾಯಣ್, ಬೆಂಗಳೂರು.